ಹೇಳಿ ಸರ್, ನಾಡಿನ ಸಮಸ್ತ ಕನ್ನಡದ ಜನತೆಗೆ ನಮಸ್ಕಾರ. ಸಿನಿಮಾ ಒಂದು ಇವತ್ತು 3ನೇ ದಿನ ರಿಲೀಸ್ ಆಗಿ ಒಳ್ಳೆಯ ಪ್ರತಿಕ್ರಿಯೆ ಎಲ್ಲ ಕಡೆ ಇದೆ. ಇವಾಗಲೇ ನಾನು ನಂಜನಗೂಡು ದೇವರು ಮನೆ ದೇವರು ಇರೋದು, ಸೊ ಅಲ್ಲಿ ಹೋಗಿ ನೋಡ್ಕೊಂಬಂದೆ. ಅಲ್ಲಿನೂ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ದೀವಿ. ಮುಖ್ಯವಾಗಿ ನಮ್ಮ ಹೀರೋಯಿನ್ನು ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ದೆ ಅವರೇ. ಸಬ್ಜೆಕ್ಟ್ನ ತೊಗೊಂಡ್ಬಂದು ಅವರು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ರಣಧೀರ್ ಅವ್ರು ಸೇರಿಕೊಂಡ್ರು. ಆ ಟೈಮಲ್ಲಿ ನಂದು ಒಂದು ಸಿನಿಮಾ ರಿಲೀಸ್ ಆಗಿತ್ತು 2017 ಅದರಲ್ಲಿ. ಆ ಟೈಮಲ್ಲಿ ನನ್ನ ಅಪ್ರೋಚ್ ಮಾಡಿ ನೀವು ಒಂದು ಹೀರೋ ಆಗಿ ಇನ್ನೊಂದು ಹೀರೋ ಆಗಿ ಮಾಡಿ ಅಂತ ಹೇಳಿದ್ರು. ಆಯ್ತು ಮೇಡಮ್, ನಾನು ಮಾಡ್ತೀನಿ ಅಂತ ನಾವು ಸೇರಿಕೊಂಡು ಶ್ರಮೆ ಪಟ್ವಿ. ಸೆಂಟ್ರಲ್ಲಿ ಕೊರೋನಾ ಬಂತು, ಅದರಿಂದ ಸ್ವಲ್ಪ ಶೂಟಿಂಗ್ ಸ್ವಲ್ಪ ತಡೆ ಆಯಿತು. ಇಲ್ಲಿ ಯಾರಿಗೂ ಮಾಡೋಕ್ಕಾಗಿರಲಿಲ್ಲ. ಆದರೂ ಅದು 2 ವರ್ಷ ಹಂಗೆ ನಾವೆಲ್ಲ ಅದೇ ಥರ ಬಾಡಿ ಮೇಂಟೈನ್ ಮಾಡಿಕೊಂಡು ಕಂಟಿನ್ಯೂಟಿ ಅಲ್ಲದೆ ಮಿಸ್ ಮಾಡಿದೆ. ಯಾವ ಸೀನ್ ಯಾವ ಥರ ಇರಬೇಕು ಅಂತ ಆ ಥರ ಪ್ರಿಪ್ರೇಷನ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿದ್ರು ಸರ್. ಇದು ನನ್ನ 4ನೇ ಸಿನಿಮಾ. ವಾಟ್ಸಪ್లో ಫಸ್ಟ್ ಸಿನಿಮಾ. ಮೇಡಮ್ ಅವ್ರು ಫಸ್ಟ್ ಸಿನಿಮಾ. ಮೇಡಮ್ ಪ್ರೊಡ್ಯೂಸರ್ ಬಂದು ಇನಿಷಿಯಲ್ ಆಗಿ ಒಬ್ಬರು ಇದ್ದರು. ಮೇಡಮು ಸ್ವಲ್ಪ ಇನ್ವೆಸ್ಟ್ ಮಾಡಿದರು ಸ್ಟಾರ್ಟಿಂಗಲ್ಲಿ. ಆಮೇಲೆ ರಣಧೀರ್ ಅವರು ಅವರೇ ನೇತ್ರಾವತಿ ಮಲ್ಲೇಶ್ ಅಂತ ಸರ್ ಆಗಿರುತ್ತೆ ಸರ್. ಒಂದು 1.5 to 2 crores ಟಚ್ ಆಗಿದೆ, 2 ಕೋಟಿ ಟಚ್ ಆಗಿದೆ. ಸೊ ಹಾಗಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಕ್ಯಾಮ್ರಾಸು, ಲೇಟೆಸ್ಟ್ ಟೆಕ್ನಾಲಜಿ, DI ಎಫೆಕ್ಟ್ಸು ಎಲ್ಲ ಒಂದು ಟೆಕ್ನಿಷಿಯನ್ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಎಲ್ಲಿಗೂ ಕಾಂಪ್ರಮೈಸ್ ಮಾಡಿಲ್ಲ. ಒಂದು ಸಾಂಗ್ ನೀವು ಮೆಲೋಡಿ ಸಾಂಗ್ ಇದೆ ಇದರಲ್ಲಿ, ಸುರಿಯುವ ಮಳಿ ಅಂತ ನಮ್ಮ ರಾಜೇಶ್ವರ ಕೃಷ್ಣನ್ ಅವರು ಹಾಡಿರೋದು. ಈ ಸಾಂಗ್ ಬಂದು ಮೇಡಮ್ ಬಂದು ಮಂಗಳೂರಲ್ಲಿ ಕರ್ಕೊಂಡೋಗಿ ಮಾಡಿಸಿದ್ರು. ಮಂಗಳೂರು ಬೀಚಲ್ಲಿ ಆ ಥರ ಡ್ರೋನು 3 ಕ್ಯಾಮ್ರಾಗಳಿಟ್ಟು ಒಂದು ದೊಡ್ಡ ಹೀರೋಯಿನ್ನು ಒಂದು ಕ್ಯಾಮ್ರಾ ಅವ್ರಿಗೆ ಏನು ಬೇಕು ಅದನ್ನು ಕರೆಕ್ಟಾಗಿ ನಾವು ಮಾಡಿದ್ದೀವಿ. ಯಾವುದೋ ಒಂದು ಚಿಕ್ಕ ಕ್ಯಾಮ್ರಾ ಹತ್ಕೊಂಡು ಹೋಗಿ ಸಿನಿಮಾ ಮಾಡೋದು ಸಿನಿಮಾ ಆಗಲ್ಲ ಅದು. ಬಟ್ ಜನ ಮಾಡ್ತಾರೆ, ಅದು ಗೆದ್ದಿದೆ. ಬಟ್ ಆ ಥರ ಒಂದು ಮಹತ್ವ ಇಲ್ಲ. ಒಂದು ಒಳ್ಳೆ ಮಹತ್ವ ಕೊಡಬೇಕು ಈ ಸಿನಿಮಾಗೆ. ಇದೊಂದು ಸಿನಿಮಾ ಬಂದು ನಾವು ಹೊಸಬರು ಮಾಡಿದ್ರು ಒಂದು ಒಳ್ಳೆ ಕಳೆಗಾರರು. ಅಂದರೆ ನಾವು ದೊಡ್ಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರು, ಇವಾಗ ಮೇಡಮ್ನ ಕೇಂದ್ರೆ ಆರತಿ ಮೇಡಮ್ ಅವರು ದೊಡ್ಡ ಸ್ಟಾರ್ಗಳನ್ನ ನಾವು ನೋಡಿಕೊಂಡು ಚಿಕ್ಕ ವಯಸ್ಸಿಂದ ಬೆಳೆದಿರೋದಲ್ಲ. ಸೊ ನಮ್ಗೆ ಅವ್ರ ಥರ ನಾವು ಕಾಣಬೇಕು ಅನ್ನೋದು ನಮಗೊಂದು ಆಸೆ ಇರುತ್ತೆ. ಆ ಥರ ನಮಗೊಂದು ಆಸೆ ಇರುತ್ತೆ. ಆ ಕನಸನ್ನು ಈ ಸಿನಿಮಾಲಿ ನೋಡ್ಬೋದು. ಆಮೇಲೆ ರಣಧೀರ್ ಅವ್ರು ಹೀರೋ, ಅವರು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನು ಮಾಡಿದ್ದಾರೆ. ಆಮೇಲೆ ಸಿನಿಮಾ ಅವರೇ ಪಾಪ ಪ್ರೊಡಕ್ಷನ್ ತೊಗೊಂಡ್ಬಂದು ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಒಂದು ಟೀಮ್ ವರ್ಕ್ ಮಾಡಿದ್ದೀವಿ ಸರ್. ಸ್ಪೆಷಲ್ಲಾಗಿ ನೀವು ನ್ಯೂಸ್ ಮಾಡೋದನ್ನು ಅಪ್ರಿಷಿಯೇಟ್ ಮಾಡಬೇಕು. ಏನಕ್ಕಂದರೆ ಅವ್ರು ಬಂದು ಒಂದು ಸಾಂಗ್ ಮಾಡಿಕೊಟ್ಟು ₹1 ತೊಗೊಂಡಿಲ್ಲ. ಅವರು ₹1 ಇಸ್ಕೊಂಡಿಲ್ಲ. ಬೆಳೀಲಿ, ಹೊಸಬರು ಬೆಳೀಲಿ, ಎಲ್ಲ ಕನ್ನಡದವ್ರು ಬೆಳೀಲಿ ಅಂತ ಬಂದು ಅವರು ನಿಂತ್ಕೊಂಡು ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆ ಸಾಂಗ್ ತುಂಬ ಚೆನ್ನಾಗಿದೆ. ಆಂಜನೇಯನ ಮೇಲೆ ಹಾಡಿರೋದು ಬ್ಯೂಟಿಫುಲ್ ಸಾಂಗ್. ಸೊ ಈ ಥರ ಒಂದೊಂದು ಸೀನ್ಗಳು ತುಂಬ ಚೆನ್ನಾಗಿದೆ. ಇದಕ್ಕೆ ನಮ್ಮದು ಲೇಟೆಸ್ಟ್ ಸಾಂಗಿಗೆ ಹರಿಕೃಷ್ಣ ಸರ್ ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಅದನ್ನು ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಸುಧಾನ್ ಪ್ರಕಾಶ್ ಅವರು ಮತ್ತು ಹರಿಕೃಷ್ಣ ಸರ್. ಇಲ್ಲ ಸರ್, ನಾನು ಕೆಲವೊಂದು ಸಿನಿಮಾಗಳನ್ನ ಮಾಡಿದ್ದೆ, ಅದಿನ್ನೂ ತೆರೆ ಮೇಲೆ ಬಂದಿಲ್ಲ. ಬಟ್ ತೆರೆ ಮೇಲೆ ಬಂದಿರೋದು ಈಗ ನಮ್ಮ ಹೆಸರು ಮೇಡಮ್. ತಾವು ಮೂಲತಃ ಎಲ್ಲಿವರೆಗೂ ಮೇಡಮ್ ಮೂಲತಃ ಎಲ್ಲಿವರೆಗೂ? ಮೂಲತಃ ಬಂದು ನಾನು ಹಾಸನ. ಕೊಡಿ ಮೇಡಮ್. ಸರ್ ಮೇಡಮ್ ಆ ಕಡೆ ನಿಂತ್ಕೊಳ್ಳಿ. ಹೀರೋಯಿನ್ ಪಕ್ಕ ಬಂದ್ಬಿಡಿ ಮೇಡಮ್. ನಾವು ಈ ಕಡೆ ಬನ್ನಿ. ನೀವು ಅದಿರಲಿ ರಾಜಾರಾಣಿ ಅದು ಗೊತ್ತಾಗುತ್ತೆ. ಬನ್ನಿ ಕೊಡಿ, ಅವ್ರಿಗೂ ಒಂದು ಕೊಡಿ. ಹೌದು ಮೇಡಮ್, ಕೊಡಿ ಮೇಡಮ್. ನೀನು ಬರ್ಬೇಕು. ಬನ್ನಿ ಸರ್, ಬನ್ನಿ ಸರ್, ಎಲ್ಲ ಸೇರ್ಕೊಳ್ಳಿ. ಬನ್ನಿ ಸೇರ್ಕೊಳ್ಳಿ ಎಲ್ಲ. ಬನ್ನಿ ಬಾರೋ.
ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಮೇಕಪ್ ಹೇರ್ ಸ್ಟೈಲ್ ದಿನೇಶ್ ಅಂತ ಮತ್ತು ಕಾಸ್ಟ್ಯೂಮರ್ ಬಂದು ರಘು ಅಂತ ಅವರೆಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಬಂತು ಸರ್. ಮೇಡಮ್ ಎಲ್ಲೋ ಒಂದು ಕಡೆ ನೀವು ಬಾಲ್ಯದಲ್ಲಿ ಖರ್ಚಾಗಿತ್ತು ಅಂತ ತಯಾರಿ ಹೇಗಿತ್ತು ಮೇಡಮ್ ಪಾತ್ರಕ್ಕೆ? ಈ ಪಾತ್ರಕ್ಕೆ ಅಂತ ಅಂದಾಗ ಸರ್ ನಮಗೆ ಆ್ಯಕ್ಟಿಂಗ್ ಡೈಲಾಗ್ ಏನೂ ಇಲ್ಲ ಸರ್, ಆ ಥರ ಎಲ್ಲ ಏನು ಮಾಡಲಿಲ್ಲ. ಬಟ್ ನಾವೇನಂದರೆ ಸಿನಿಮಾಗಳನ್ನ ನೋಡಿ 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 ಅದನ್ನು ನಾವು ಚಿಕ್ಕ ಹುಡುಗಿಯಿಂದಲೂ ನಾನು ಎಲ್ಲರೂ ಮಕ್ಕಳುಗಳೆಲ್ಲ ಗೊಂಬೆ ಆಟ ಅಥವಾ ಬೇರೆ ಥರ ಆಟ ಆಡ್ತಿದ್ರೆ ನಾನು ಸಿನಿಮಾ ಆಟ ಆಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಾಗೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಆ ಸಿನಿಮಾ ನೋಡ್ಕೊಂಡ್ಬಿಟ್ಟು ಆ ಸಿನಿಮಾದಲ್ಲಿ ನಾನೇ ಹೀರೋಯಿನ್ ರಿಯಲ್ ಲೈಫಲ್ಲಿ ಎಲ್ಲ ಮಕ್ಕಳುಗಳನ್ನ ಕೂರಿಸ್ಕೊಂಡು ಒಂದು ಸಿನಿಮಾ ಸ್ಟೋರಿ ಥರ ನಾವು ಆಟ ಆಡ್ತಾ ಇದ್ವಿ. ಸೊ ಹೀಗಿದ್ದಾಗ ನಮಗೆ ಸುಮಾರು ಸಿನಿಮಾಗಳೆಲ್ಲ ಅವಕಾಶಗಳು ಬಂತು, ಸಿನಿಮಾಗಳೆಲ್ಲ ಮಾಡಿದ್ವಿ. ಅದು ಯಾಕೋ ತೆರೆ ಮೇಲೆ ಬರಲಿಲ್ಲ. ಇವರು ರಣಧೀರ್ ಅವರು ಸಹ ಸಿನಿಮಾಗಳು ಮಾಡ್ತಾಯಿದ್ರು, ಅವ್ರದ್ದು ಯಾಕೋ ತೆರೆ ಮೇಲೆ ಬರ್ತಾ ಇರಲಿಲ್ಲ, ಏನಿಲ್ಲ. ಜೀವನ್ ಸರ್ ಬಂದು ನಮಗೆ ಸ್ನೇಹಿತರು. ಆವಾಗ ನಾವು ಅಂದ್ಕೊಂಡ್ವಿ ನಾವೇ ಒಂದು ಸಿನಿಮಾ ಮಾಡಬೇಕಲ್ಲ ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ನಾವೇ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ನನಗೆ ನಾನಂತಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಲಿಲ್ಲ, ಆದರೆ ನನಗೆ ಆ ಒಂದು ಡೈರೆಕ್ಷನ್ನ ಕಲಿಸಿದ್ದು ಯಾರು ಅಂತಂದರೆ ಗುರು ಕಶ್ಯಪ್ ಅಂತ. ಅವ್ರನ್ನ ಇವತ್ತು ನಾನು ನೆನೆಸ್ಕೋಬೇಕು. ಅವ್ರು ಪಾಪ ತೀರ್ಕೊಂಡಿದ್ದಾರೆ. ನಮ್ಮ ಸಿನಿಮಾಗೆ ಅವರು ನನ್ನ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನಗೆ ಡೈರೆಕ್ಷನ್ನ ಕಲಿಸ್ಕೊಟ್ಟಿದ್ದು ಅವರೇನೆ. ನನಗೆ ಒಳ್ಳೆ ಬ್ರದರ್ ಅವರು. ಸರ್ ನಾನು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಡೈರೆಕ್ಷನ್ ಮಾಡಬೇಕು ಅಂತಂದಾಗ ಓ ಸರಿ ಇತ್ತು ನೀನು ಮಾಡು, ಹಾಗಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಸಿನಿಮಾಗೆ ಡೈಲಾಗ್ ಅವರೇ ಮಾಡಿಕೊಟ್ಟಿದ್ದು. ಅವರು ಪುಷ್ಪಕ ವಿಮಾನ, ಸುಂದರಾನಂದ ಜಾಣ, ದೇವಕಿ ಸಿನಿಮಾ ಇಂಥ ದೊಡ್ಡ ದೊಡ್ಡ ಬ್ಯಾನರಲ್ಲಿ ಮಾಡಿದಂಥವ್ರು. ನಮ್ಮ ಸಿನಿಮಾಗೆ ನೀವು ಕಷ್ಟಪಟ್ಟು ನೀವು ಮಾಡ್ತಾ ಇದ್ದೀರಾ ನೀವು ಮತ್ತು ರಣಧೀರು ಅಂತ ಹೇಳಿ ನಾವು ಏನು ಇದು ಮಾಡಿ ನಾವು ಹೇಳಿದ್ವಿ ಎಷ್ಟು ಆಗುತ್ತೆ ಹೇಳಿ ಸರ್ ಅಂತ. ಖಂಡಿತ ಬೇಡ, ನಾನು ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಂತ ಹೇಳಿದಾಗ ನಿಜವಾಗ್ಲೂ ಅವರಿಗೆ ಬರೀ ₹1,000 ಮಾತ್ರ ಸರ್ ನಾವು ಕೊಟ್ಟಿದ್ದು. ಇಡೀ ಸಿನಿಮಾಗೆ ಸಂಭಾಷಣೆ ಅವ್ರು ಬರ್ಕೊಟ್ರು. ಇವತ್ತಿನ ದಿನ ಅವ್ರಿಲ್ಲ ಸರ್, ಅದನ್ನು ನಮಗೆ ಬೇಜಾರಾಗುತ್ತೆ. ಎಲ್ಲೋ ಒಂದು ಕಡೆ ಸಿನಿಮಾ ಆರಂಭ ಆಗುತ್ತೆ ಅವಾಗ ರಿಲೀಸ್ ಆಗುತ್ತೆ ಸಿನಿಮಾ ಸರ್ ಏನಂತಂದರೆ ಕೊರೋನಾಗಿಂತ ಮುಂಚೆ ನಮ್ಮದು ಸಿನಿಮಾ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಕೊರೋನಾ ಬಂದಮೇಲೆ ಸ್ವಲ್ಪ ನಮಗೆ ಅಂದರೆ ಸ್ಟಾರ್ಟಿಂಗು ಇದು ಪ್ರೊಡ್ಯೂಸರ್ ಅಂತ ಯಾರು ಇರಲಿಲ್ಲ ಸರ್ ನಮಗೆ. ನಮ್ಮ ಸಿನಿಮಾನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ರಣಧೀರ್ ಅವರು ಮತ್ತು JP ರೆಡ್ಡಿ ಅವರು ಮತ್ತು ಪ್ರಿನ್ಸ್ ಹಾವಳಿ ಅಣ್ಣ ಅಂತ ಇದ್ದಾರಲ್ಲ ಅವರು ಮತ್ತು ಸುಧನ್ ಪ್ರಕಾಶ್ ಅವರು ಇಷ್ಟೇ ಜನ ನಾವು ಒಂದು ಟೀಮ್ ಅಂತ ಇದ್ದು ದಿನಾಂಕ ಥಾಮಸ್ ಅಂತ ಅಷ್ಟು ಜನ ಇದ್ದಿದ್ದು ಅಷ್ಟೇ. 70% ನಾವು ಸಿನಿಮಾ ಮುಗಿಸ್ಬಿಟ್ವಿ. ಮುಗಿಸಾದ್ಮೇಲೆ ಕೊರೋನಾ ಟೈಮ್ ಬಂದು ಆವಾಗ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ನಮಗೆ ರವಿ ಮತ್ತು ಮಧು ಮತ್ತು ನೇತ್ರಾವತಿ ಮಲ್ಲೇಶನ್ ಅವರು ನಮ್ಮ ಮತ್ತೆ ಅದನ್ನು ಟೇಕಪ್ ಮಾಡಿದ್ರು ಸರ್. ಸಿನಿಮಾ ಆರಂಭ ರಿಲೀಸ್ ಮಾಡುವಂಥ ಅದು ಸ್ಟೇಟಸ್ ಅಂತ ಅಂದ್ಕೊಂಡು ಹೇಳ್ತಿರಲ್ಲ ಯಾಕಪ್ಪ? ಸೂಪರ್ ನ್ಯಾಚುರಲ್ ಆಗಿ ಮಾತಾಡು. ತುಂಬ ಚೆನ್ನಾಗಿದೆ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ಫುಲ್ಲಾಗಿ ಇನ್ನೊಂದು ಸ್ವಲ್ಪ ಎಲ್ಲ ನೀಟಾಗಿ ಫುಲ್ ಮೂವಿ ನೋಡಿದ್ವಿ. ಕೊಡಿ ಕೊಡಿ. ಯಾಕೆಂದ್ರೆ ನಾವು ಹೊಸಬ್ರಿಗೆ ಪ್ರತಿಭೆಗೆ ಎಲ್ಲರಿಗೂ ಅವಕಾಶ ಕೊಡಬೇಕು. ಬರೀ ಹಳೆ ಹೀರೋಯಿನು ನಾವು ಅವರು ಇವರು ಈಗ ಹಳೆ ಹೀರೋಯಿನು ದರ್ಶನ್ ಸುದೀಪ್ ಇವರೆಲ್ಲ ಫಿಲಮು ನಾವು ನೋಡಿ 100 ಅಂತ ಎಲ್ಲ ಹೋಗ್ತೀವಿ. ಬಟ್ ಆದರೆ ಇಂಥ ಹೊಸ ಪ್ರತಿಭೆಗೆ ನಾವು ಎನ್ಕರೇಜ್ ಮಾಡಿದ್ರೆ ಇವ್ರು ಅವ್ರಿಗಿಂತನೂ ಚೆನ್ನಾಗಿ ಬೆಳಿಬೋದು ಅನ್ನೋ ಆಶ್ವಾಸನೆ ನನಗೆ. ಸಿನಿಮಾ ತುಂಬ ಮನರಂಜನೆ ಇದೆ ಸರ್. ಸಾಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗೈತೆ ಸರ್. ಯಾವುದು ಸಿನಿಮಾ? ರಾಜಾರಾಣಿ. ರಾಜಾರಾಣಿ ಚೆನ್ನಾಗೈತಾ? ಚೆನ್ನಾಗೈತೆ ಎಲ್ಲ ಹೀರೋಯಿನ್ ಎಲ್ಲ ಚೆನ್ನಾಗಿ ಅಭಿನಯ ಮಾಡೋರ? ಹೊಸಬ್ರು ಚೆನ್ನಾಗವ್ರೆ. ಎಲ್ಲ ಹಳಬ್ರು ನೋಡಿ ಇದಾಗಿತ್ತು. ಈಗ ಹೊಸಬ್ರು ಚೆನ್ನಾಗೈತೆ. ಚೆನ್ನಾಗೈತೆ. ರೆಕಾರ್ಡ್ ಚೆನ್ನಾಗೈತೆ. 100 ಡೇಸ್ ಗ್ಯಾರಂಟಿ ಹೊಡ್ತದಾ? ಚೆನ್ನಾಗಿದೆ. ಚೆನ್ನಾಗೈತೆ. ಯಾವುದು ಸಿನಿಮಾ? ರಾಜಾರಾಣಿ. ರಾಜಾರಾಣಿ ಚೆನ್ನಾಗೈತಾ? 100 ಡೇಸ್ ಗ್ಯಾರಂಟಿಯಾ? ಮಕ್ಕಳಿಗೆಲ್ಲ ಹೇಳ್ಸಿ.
ಚೆನ್ನಾಗಿದೆ ಸರ್. ಹೇಗನ್ನಿಸುತ್ತೆ ನಿಮಗೆ? ಮ್ಯೂಸಿಕ್, ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಹೇಗೆ ಮಾಡಿದ್ದಾರೆ ಆ್ಯಕ್ಟಿಂಗು? ಚೆನ್ನಾಗಿ ಮಾಡಿದ್ದಾರೆ ಸರ್. ಜೋಡಿ ಸೂಪರ್. 100 ಓಡುತ್ತೆ. ಖಂಡಿತ ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ಅನಿತಾ. ತಮ್ಮ ಹೆಸರು ಯಾವ ಊರು? ನಾವು ಮಾದೇಗೌಡ. ಮದೇಗೋಡು. ನಿಮ್ಮದು? ನಂದು ಸಹ ನಾವು ಒಳಲು. ನಿಮ್ಮದು ಮೇಡಮ್? ರಚನಾ ಬಿಳಿಗುಡಿ. ಓಕೆ, ಹೇಗಿದೆ ಅನ್ನಿಸುತ್ತೆ ನಿಮಗೆಲ್ಲ? ಚೆನ್ನಾಗಿತ್ತು ಫಿಲಮ್. ಓಕೆ ಸರ್, ಓಕೆ. ರಿಸಲ್ಟ್ ಬಿಟ್ಟವ್ರೆ ಅದೊಂಚೂರು ವಿಡಿಯೋ ಮಾಡ್ಕೊಂಡು ನೀರು ಇವಳೆ ಸಿಕ್ಬಿಟ್ಲ, ನನ್ನ ಮನಸ್ಸಿನ ಸಿಕ್ಬಿಟ್ಲ, ಇವಳೆ ಸಿಕ್ಬಿಟ್ಲ. ನೋಡು ಎಷ್ಟು ವ್ಯಕ್ತಿಗೆ ಅಂತ ಎಷ್ಟತಿ ಹೇಳಿ ಉಸ್ಲಲ್ಲಿ ಬೇಡ ನೆರಳಲ್ಲಿರು ಅಂತ ನನ್ನ ಮಾತೇ ಕೇಳಲ್ಲ ನೀನು. ನೀನು ಹೇಳ್ಬೇಡ, ನಿನ್ನ ಕೆಲಸ ನೋಡ್ಕೊ, ನನ್ನ ಕೆಲಸ ಗೊತ್ತೋ, ನನ್ನ ತಟ್ಟೆ ಬರಬೇಡ. ನಿಂಗೆ ನಿಂಗೆ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ವೇನು? ಹಾಗೆ ಹೇಯ್, ನಾನು ಹೋಗಲ್ಲ ಕಣೋ, ನಿನ್ನ ಓಡಿಸ್ಕೊಂಡು ಹೋಗ್ತೀನಿ, ತಿಳ್ಕೊ. ಖಾರ ಬಾತು ತುಂಬಾನೇ ಫೇಮಸ್. ತಿಂತಿದ್ರೆ ಏನೋ ಒಂಥರ ಮನಸ್ಸು. ಅಯ್ಯೋ ಹಾಕಿದ್ದಾರೆ. ಅಯ್ಯ ಇಲ್ಲಿ ಯಾಕೆ ಬರ್ತೀರಾ? ಏನು ಬೆಳಗ್ಗೆ ಸ್ಪೀಡ್ ಆಗ್ತಾ ಇದ್ದೀರಾ? ಲವ್ ಶಿಷ್ಯ, ಅಲ್ಲೋಗ ಸಿಗರೇಟ್ ಚಿಪ್ಸು ತಂಬಾಗ ನಾನು ಒಂದು ಬೆಟ್ಟ ಹಾಕ್ಬಿಡ್ತೀನಿ. ತಲೆ ಹೆಂಗೋರಾಗ್ಬಿಟ್ಟೈತೆ. ಏನಪ್ಪ ಪರವಾಗಿಲ್ಲ ಜಾಕ್ಪಾಟ್. ಈ ನಡುವೆ ಕಾಣ್ತಾನೆ ಇಲ್ಲ, ನೀನು ನೋಡಿ 4 ದಿನ ಆಯ್ತು ಅಲ್ವಾ? ಇನ್ನೇನಪ್ಪ ಮತ್ತೆ ಈಗ ಯಜಮಾನ್ರು ವ್ಯವಹಾರ ನೋಡ್ಕೊತಾರೆ. ಮಾತಾಡ್ತಿಲ್ಲ.